Namaskara ಎಲ್ಲರಿಗೂ. Welcome to this presentation. This presentation is related to the topic cupola furnace. So here in this session we are going to cover about operations of cupola. In the previous session we have covered preparation of cupola, lighting the fire, charging of cupola, and in this session we are going to cover about melting of cupola, slagging and metal tapping, dropping down the cupola bottom. So in the preparation, we prepared the cupola. That means before going to the operation, before stepping into the operation, the cupola should be in correct position and it should be in correct manner. It should be repaired completely, whether it is good and good condition or in bad condition. We have to check it properly and then we have to operate it. Then we lighted the fire in the tap hole by placing the soft dry wooden pieces and coke, and after that, after firing, we have charged the cupola from charging door. Charging materials have been charged from the cupola charger. And in this session, we are going to cover about melting, slagging and metal tapping, and dropping down the cupola bottom. So melting. So here, after cupola is completely charged, and complete agi ivaga cupola ಅನ್ಕೊಳ್ಳಿ ಕಂಪ್ಲೀಟ್ ಆಗಿ ಚಾರ್ಜ್ ಆಗಿದ ತಕ್ಷಣ we have to soak, we have to give the soaking period. We have to give the soaking period. So ಏನದು soaking period ಅಂತಂದ್ರೆ soak ಅಂದ್ರೆ ಏನು, SOAKING. ಏನದು soaking period ಅಂದ್ರೆ soaking ಅಂದೇನು ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಮನೆಯಲ್ಲಿ ಹೇಳ್ತೀನಿ, ನಾನು ಮನೆಯಲ್ಲಿ ವಾತಾವರಣ ಬಗ್ಗೆ ಹೇಳ್ತೀನಿ. ಸೊ ಬಟ್ಟೆಗಳು ಒಕ್ಕೊಂತೀರಾ ನೀವು. ಸೊ ಬಟ್ಟೆ ಒಗಿಬೇಕಾದ್ರೆ ಏನೇನ್ ಬೇಕು? ಬಕೆಟ್ ಬೇಕು, ಬಕೆಟ್ ಅಲ್ಲಿ ನೀರ್ ಬೇಕು, ಬಟ್ಟೆಗಳು ಬೇಕು ಅಂಡ್ ಡಿಟರ್ಜೆಂಟ್ ಬೇಕು. ಸೊ ಫಸ್ಟ್ ಏನ್ ಮಾಡ್ತೀರಾ? ಬಕೆಟ್ ತಗೊಂಡು ಅದ್ರಲ್ಲಿ ನೀರ್ ಹಾಕ್ಬಿಟ್ಟು ಡಿಟರ್ಜೆಂಟ್ ಹಾಕ್ಬಿಟ್ಟು ಆಮೇಲೆ ಏನ್ ಮಾಡ್ತೀರಾ? ಬಟ್ಟೆಗಳನ್ನ ನೆನೆ ಇಡ್ತೀರಾ. ಸೊ ಬಟ್ಟೆಯಲ್ಲಿ ಎಷ್ಟೊತ್ತು ನೆನೆಸಿಡ್ಬೋದು? ಒಂದು 5 to 10 minutes, ಮಿನಿಮಮ್ 5 to 10 minutes ವರೆಗೂ ನೆನೆಸಿಡ್ತೀರಾ. ಸೊ ಆ ನೆನೆಸಿಡ್ತೀರಲ್ಲ, ಏನಾಗುತ್ತೆ ಅಲ್ಲಿ? ಸೊ ಸೋಕಿಂಗ್ ಆಗುತ್ತೆ, ಸೋಕ್ ಮಾಡ್ತಾ ಇದೀವಿ. ಆ ಸೋಕಿಂಗ್ ಪೀರಿಯಡ್ ಆಫ್ 5 to 10 minutes ಇಸ್ ಲೆಫ್ಟ್ ಫಾರ್ ಅಬ್ಸರ್ವಿಂಗ್ ದ ಡಿಟರ್ಜೆಂಟ್. ಬಟ್ಟೆ ಹೋಗಿಬೇಕಾದ್ರೆ ಡಿಟರ್ಜೆಂಟ್ ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ 5 to 10 minutes ಬೇಕಾಗುತ್ತೆ. ಸೊ ಇಲ್ಲಿ ಕ್ಯೂಪೋಲದಲ್ಲಿ ಮೆಟಲ್ ಪ್ರೀ ಹೀಟ್ ಆಗ್ಲಿಕ್ಕೆ ಕಂಪ್ಲೀಟ್ ಅಂದ್ರೆ ನಾವೆಲ್ಲವರೆಗೂ ಚಾರ್ಜ್ ಮಾಡಿರ್ತೀವಿ, ಮೆಟಲ್ಸ್ ಅದು ಚಾರ್ಜಿಂಗ್ ಮೆಟೀರಿಯಲ್ಸ್ ಎಲ್ಲವರೆಗೂ ಚಾರ್ಜ್ ಮಾಡಿರ್ತೀವಿ ಅಂಟಿಲ್ ದ ಚಾರ್ಜಿಂಗ್ ಡೋರ್ ವರೆಗೂ ನಾವು ಚಾರ್ಜ್ ಮಾಡಿರ್ತೀವಿ. ಸೊ ನಿಮಗೆ ಫೈರ್ ಆಗ್ತಿರೋ ಇಲ್ಲಿ. ಸೊ ಬರ್ತಾ ಫೈರ್ ಕಡಿಮೆ ಆಗ್ತಾ ಹೋಗುತ್ತೆ. ಟುವರ್ಡ್ಸ್ ದಿ ಟಾಪ್ ಆಫ್ ದಿ ಕ್ಯೂಪೋಲಾ ಬರ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಜಾಸ್ತಿ ಎಲ್ಲಿರುತ್ತೆ ಅಂದ್ರೆ ಕಂಬಷನ್ ಝೋನ್ ಅಲ್ಲಿ. ವೇರ್ ಇಸ್ ದ ಕಂಬಷನ್ ಝೋನ್? ಹಿಯರ್. ಇಲ್ಲಿ ಕಂಬಷನ್ ಝೋನ್ ಅಲ್ಲಿ ತುಂಬಾ ಫೈರ್ ಇರುತ್ತೆ. ಓಕೆ. ಸೊ ಮೆಲ್ಟಿಂಗ್ ಅಂದ್ರೆ ಬಿಫೋರ್ ಆಫ್ಟರ್ ಚಾರ್ಜಿಂಗ್, ಆಸ್ ಸೂನ್ ಆಸ್ ಯು ಚಾರ್ಜ್ ಅಂದ್ರೆ ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದ್ಮೇಲೆ, ಕಂಪ್ಲೀಟ್ ಆಗಿ ಚಾರ್ಜಿಂಗ್ ಡೋರ್ ವರೆಗೂ ನಾವು ಮೆಟೀರಿಯಲ್ಸ್ ನ ಚಾರ್ಜ್ ಮಾಡಿದ ತಕ್ಷಣ ವಿ ಹ್ಯಾವ್ ಟು ಗಿವ್ 30 minutes to 1 hour or 1 hour to 1.5 hour, 1.5 hour ಸೋಕಿಂಗ್ ಪೀರಿಯಡ್ ಆಗಿ ಬಿಡ್ಬೇಕು. ನಾವು ಬಟ್ಟೆ ನೆನೆಸಿಡಕ್ಕೆ ಒಂದು 5 to 10 minutes ಹೇಗ್ ಬಿಡ್ತೀವೋ, ದ ಸೇಮ್ ವೇ ಪ್ರೀ ಹೀಟ್ ಆಗ್ಲಿಕ್ಕೆ, ಕಂಪ್ಲೀಟ್ ಚಾರ್ಜ್ ಆಗಿರೋಂತ ಮೆಟೀರಿಯಲ್ಸ್ ಪ್ರೀ ಹೀಟ್ ಆಗ್ಬೇಕು. ಫಸ್ಟ್ ಪ್ರೀ ಹೀಟ್ ಆಗ್ಲಿಕ್ಕೆ ಸೋಕಿಂಗ್ ಪೀರಿಯಡ್ ಬಿಡಬೇಕು. ಎಷ್ಟೊತ್ತು? ವಿ ಹ್ಯಾವ್ ಟು ಲೀವ್ ಮಿನಿಮಮ್ ಆಫ್ 30 minutes to 1 hour or 1 hour to 1.5 hour we have to leave for soaking period. So during this soaking period, soaking ಆಗೋ ಟೈಮ್ ಅಲ್ಲಿ so wind box or air blast should turn off. 2 years ಅಲ್ಲಿ ಏನು ಪಾಸ್ ಆಗ್ತಿರ್ತಲ್ಲ ಏರ್, ಅದನ್ನೆಲ್ಲ ಶಟ್ ಆಫ್ ಮಾಡ್ಬೇಕು. ಅಂದ್ರೆ we have to turn off the wind box. ಏರ್ ಬ್ಲೋವರ್ ನ ಸ್ಟಾಪ್ ಮಾಡ್ಬೇಕು, ವಿಂಡ್ ಪಾಸ್ ಮಾಡೋದನ್ನ ಸ್ಟಾಪ್ ಮಾಡ್ಬೇಕು. ಓಕೆ. ಅಟ್ ದ ಟೈಮ್ ಆಫ್ ಸೋಕಿಂಗ್ ಪೀರಿಯಡ್ ಟಿಲ್ 30 minutes to 1 hour ಆಗಿರ್ಬೋದು, 1 hour ಇಂದ 1.5 hour ಆಗಿರ್ಬೋದು. ಡ್ಯೂರಿಂಗ್ ದಿಸ್ ಸೋಕಿಂಗ್ ಟೈಮ್ ದ ಏರ್ ಬ್ಲಾಸ್ಟ್ ಶುಡ್ ಬಿ ಶಟ್ ಆಫ್. ಸೊ ಯಾಕೆ ಇದು ಶಟ್ ಆಫ್ ಆಗ್ಬೇಕು ಅಂತಂದ್ರೆ, ಇನಿಷಿಯಲಿ ಪ್ರೀ ಹೀಟಿಂಗ್ ಟೈಮ್ ಅಲ್ಲಿ ಫೈರ್ ಕಡಿಮೆ ಇರುತ್ತೆ, ಇದೆಲ್ಲ ಕಡಿಮೆ ಇರುತ್ತೆ. ಸೊ ನೀವು 2 years ಇಂದ ಏರ್ ಕಳಿಸ್ತಾ ಇರ್ಬೇಕಾದ್ರೆ ಏನಾಗ್ಬಿಡುತ್ತೆ? ಫೈರ್ ಆಫ್ ಆಗ್ಬಿಡ್ತದೆ.
So for that purpose, fire, if you want to make the fire complete cupola, then this air blast should be turned off. Then only this complete complete combustion aga time, complete fire it can take up to the mark of the cupola. So this preheating is very important. This preheating time only this air blast should be turned off. And then after soaking, so after soaking, it starts melting. After 1.5 hours, 1.5 hour, 1 hour in the 1.5 hour agmele, next you turn on the air blast. Takshna 1.5 hour agid takshna, and the soaking time agid takshna. After completing your soaking time, you have to turn on the air blow. You have to turn on the air blast. Then after turning your air blast, in the 2 years the air will be passed and the fire takes place very nicely. Combustion takes place very high. Combustion is very high then. So after 15 to 20 minutes, okay, 15 to 20 minutes ಆಗಿರಬಹುದು, ಇಲ್ಲ 10 to 15 minutes ಆಗಿರಬಹುದು, 15 to 20 minutes ಆಗಿರಬಹುದು. After 20 minutes, the metal starts melting and comes and accumulates at the bottom of the cupola. So ಏನ್ ಮಾಡಿದ್ವಿ ನಾವು ಮೆಲ್ಟಿಂಗ್ ಅಲ್ಲಿ, charging ಆಗಿದ ತಕ್ಷಣ, after completely charged, the cupola is completely charged, it is given a soaking time of 30 minutes to 1 hour or 1 hour to 1.5 hour. During that soaking time, air blast should be turned off. And after, as soon as you complete the soaking time, turn on again the air blast, and again the air is sent to the furnace. Then combustion takes place very nice, and the fire is very high in this furnace. So after 30 minutes, so after 15 to 20 minutes, the metal which is charged inside, that gets starting melted. Start agutte, melt aglike start agutte. So as soon as it is melted, it comes under at the bottom of the cupola. It starts accumulating. It starts accumulating in the cupola. Illi nodi, illi sand bed mele accumulate agide, molten metal illi accumulate agide. Okay, so at that time, next step ಏನಂದ್ರೆ, after melting ಆಯ್ತು, melting ಆಗಿದ ತಕ್ಷಣ slagging and metal tapping. Slag ತೆಗಿಬೇಕು ಫಸ್ಟ್, ಆಮೇಲೆ metal tap ಮಾಡಬೇಕು. So you see here, after accumulating, after molten metal starts accumulating in the sand bed ಮೇಲೆ collect ಆಗ್ತಾ ಏನಾಗುತ್ತೆ. So initially, during collection of the molten metal, the tap hole should be closed. The tap hole should be closed. ಇದು tap hole. ಈ ಟ್ಯಾಪ್ ಹೋಲ್ ಕ್ಲೋಸ್ ಆಗಿರ್ಬೇಕು. ಸೊ ಕ್ಲೋಸ್ ಆದ್ರೆ ಮಾತ್ರ ಮೆಟಲ್, ಮೋಲ್ಟನ್ ಮೆಟಲ್ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಒಂದ್ ವೇಳೆ ನಾವು ಕ್ಲೋಸ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಸೊ ಮೋಲ್ಟನ್ ಮೆಟಲ್ ಕಲೆಕ್ಟ್ ಆಗಿರೋದ ಬಂದಿರೋಂತ ಮೋಲ್ಟನ್ ಮೆಟಲ್ ಸ್ಯಾಂಡ್ ಬೆಡ್ ಮೇಲೆ ಇಟ್ ಈಸ್ ಈಸಿಲಿ ಕಮ್ಸ್ ಔಟ್ ಫ್ರಮ್ ದಿ ಟ್ಯಾಪ್ ಹೋಲ್ ವಿತ್ ದ ಸ್ಲಾಗ್. ಸೊ ಇನ್ ಆರ್ಡರ್ ಟು ರಿಮೂವ್ ದ ಸ್ಲಾಗ್, the tap hole should be closed with the help of bot. Okay, so when we close this bot, this molten metal starts collecting at the sand bottom hatra collect ಆಗ್ತಾ ಹೋಗುತ್ತೆ and reaches to the slag hole ವರೆಗೂ reach ಆಗುತ್ತೆ molten metal. As soon as the molten metal reaches to the slag hole, okay, we have to collect the slag which is floating on the molten metal. The slag molten metal idu slag. So idu slag. So this will be floating on the molten metal. So from the slag port, okay, from the slag port, we have to remove the slag completely from the slag port. After removing, even slagging also. So after removing the slag from the molten metal, next step immediate agi ನಾವು ಏನ್ ಮಾಡ್ಬೇಕು, ಟ್ಯಾಪ್ ಹೋಲ್ ಅಂದ್ರೆ ಟ್ಯಾಪ್ ಹೋಲ್ ಅಲ್ಲಿ ಕ್ಲೋಸ್ ಆಗಿರೋಂತ ಬಾಟ್ ನ ನಾಕ್ ಮಾಡ್ಬೇಕು, ಅಂದ್ರೆ ಒಡಿಬೇಕು. ಸೊ ಒಡೆದ್ರೆ ಏನಾಗುತ್ತೆ, the molten metal which is stored in the inside the furnace or at the sand bottom will comes out from the tap hole and it will be taken into the separate ladle ಅಲ್ಲಿ ಕಲೆಕ್ಟ್ ಮಾಡ್ಕೊಂತೀವಿ ಅದನ್ನ. So that is metal tapping. And next last is dropping down the cupola bottom. So this is the end stage of the cupola. ಏನ್ ಮಾಡ್ತಾರೆ ಇಲ್ಲಿ, ಸೊ ಇನ್ನೇನು ನಮ್ಗೆ ಕಂಪ್ಲೀಟ್ ಆಗಿ ಚಾರ್ಜ್ ಇನ್ನೇನು ಆಫ್ ಮಾಡ್ಬೇಕು, ನಾವು ಶಟ್ ಆಫ್ ಮಾಡ್ಬೇಕು, ಶಟ್ ಡೌನ್ ಮಾಡ್ಬೇಕು, ಕ್ಯೂಪೋಲಾ ಶಟ್ ಡೌನ್ ಮಾಡ್ಬೇಕು ಅಂತಂದಾಗ ವೆನ್ ಓನ್ಲಿ ಲೆಫ್ಟ್ ಓವರ್ ಕಂಟೆಂಟ್ ಇಸ್ ಸ್ಟಾಪ್, ಅಂದ್ರೆ ಇನ್ನೇನು ನಾವು ಕಂಪ್ಲೀಟ್ ಆಗಿ
ಕ್ಯೂಪಲನ ಸ್ಟಾಪ್ ಮಾಡ್ತಾ ಇದೀವಿ. ಇನ್ನೇನ್ ಮಾಡ್ಬೇಕು ಅಂತಂದಾಗ ಚಾರ್ಜಿಂಗ್ ಶುಡ್ ಬಿ ಸ್ಟಾಪ್ಡ್. ಚಾರ್ಜಿಂಗ್ ಶುಡ್ ಬಿ ಸ್ಟಾಪ್. ಇನ್ನೇನ್ ನಮಗೆ ಮುಗೀತು. ಫಾರ್ ಎಕ್ಸಾಂಪಲ್ ಒಂದು 1 ಟನ್ ಆಫ್ ಮಾಲ್ಟನ್ ಮೆಟಲ್ ಬೇಕಾಗಿತ್ತು ಅನ್ಕೊಳ್ಳಿ. 1 ಟನ್ಗೆ ಸ್ವಲ್ಪ ಕಡಿಮೆ ಇದ್ದಾಗ ಇನ್ನೇನು 1 ಟನ್ ಬರ್ತಾ ಇದೆ. ಸೊ ಆ ಟೈಮ್ ಅಲ್ಲಿ ಚಾರ್ಜಿಂಗ್ ನ ನಾವು ಸ್ಟಾಪ್ ಮಾಡ್ಬೇಕು. ಚಾರ್ಜಿಂಗ್ ಡೋರಿಂದ ಚಾರ್ಜ್ ಮಾಡ್ತಿರ್ತೀವಲ್ಲ ಮೆಟೀರಿಯಲ್ಸ್ ನ, ಅದು ಸ್ಟಾಪ್ ಮಾಡ್ಬೇಕು. ಸೊ at that time when only one few layer, ಒಂದು ಲೇಯರ್ ಇದ್ದಾಗ, ಒಂದು ಕ್ಯೂಪಲದಲ್ಲಿ ಓನ್ಲಿ 1 ಲೇಯರ್ ಅಂದ್ರೆ ಕೋಕ್ ಫ್ಲಕ್ಸ್ ಮೆಟಲ್ ಓನ್ಲಿ 1 ಲೇಯರ್ ಇದ್ದಾಗ ಏನಾಗುತ್ತೆ, at that time the 2 years should be shut off. 2 years shut off ಆಗ್ಬೇಕಂದ್ರೆ ನಾವ್ ಏನ್ ಮಾಡಿರ್ತೀವಿ, ಚಾರ್ಜಿಂಗ್ ಡೋರ್ವರೆಗೂ ಚಾರ್ಜ್ ಮಾಡಿರ್ತೀವಿ. ಇನ್ನೇನಪ್ಪ ನಮಗೆ 1 ಟನ್ ಬೇಕಾಗಿದೆ, ಸೊ ನಿಯರ್ ಬೈ ಇದೀವಿ ಅಂತಂದ್ರೆ when only 1 content of raw material is left in the cupola, only 1 layer ಅಂದ್ರೆ ಇಲ್ಲವರೆಗೂ. ಓಕೆ, ಓನ್ಲಿ 1 ಲೇಯರ್ ಅಂದ್ರೆ ಇಲ್ಲವರೆಗೂ. ಸೊ ಇಲ್ಲವರೆಗೂ ಇದೆ ಅಂತಂದ್ರೆ at that time air blast again should shut off. Again it should be shut off ಆಗ್ಲೇಬೇಕು. ಸೊ ಯಾಕೆ ಅಂತಂದ್ರೆ, ಸೊ at that time if you are sending the air into the furnace, ಇಲ್ಲಿರಂತ ಸ್ಲಾಗ್ ಅಟ್ಯಾಚ್ ಲೈನಿಂಗ್ ಅಲ್ಲಿ ಅಟ್ಯಾಚ್ ಆಗಿರೋ ಸ್ಲಾಗ್ ಆಗಿರ್ಬೋದು, ಇಲ್ಲ ಕಂಟಿನ್ಯೂಸ್ ಯೂಸೇಜ್ ಇಂದ ಯಾವ್ದು ರಿಫ್ರಾಕ್ಟರಿ ಬ್ರಿಕ್ಸ್ ಡ್ಯಾಮೇಜ್ ಆಗಿರ್ಬೋದು, ಆಲ್ ದಟ್ ವಿಲ್ ಫಾಲ್ ಇನ್ ಟು ದಿ molten metal. So in order to avoid that, we have to shut off the air blast at the end stage when only one content of the cupola is left. So at that time we have to stop the air blast, and at the end stage the air blast is shut off. The prop under the bottom is knocked down. ಇಲ್ಲಿ ನೋಡಿ, ಕಂಪ್ಲೀಟ್ ಆಗಿ ಮಾಲ್ಟನ್ ಮೆಟಲ್ ತೆಕ್ಕೊಂಡ್ಮೇಲೆ ಪ್ರಾಪ್ ನ ರಿಮೂವ್ ಮಾಡ್ತಾರೆ, ಸ್ಯಾಂಡ್ ಬೆಡ್ ಕೆಳಗೆ ಬೀಳುತ್ತೆ, ಪ್ರಾಪ್ is removed and the sand bottom is dropped down, and the leftover contents whatever in the cupola will be dropped down. Okay, so after immediately dropping down the contents which are left over in the cupola, whether it may be metal ಆಗಿರಬಹುದು, melted metal ಆಗಿರಬಹುದು, metal ಆಗಿರಬಹುದು, okay, slag ಆಗಿರಬಹುದು, or else flux ಆಗಿರಬಹುದು, whatever the leftover content, whichever it is, that all should be dumped down to the cupola bottom. Okay, cupola ಕೆಳಗಡೆ ಬಿದ್ಬಿಡ್ಬೇಕು ಅದು. As soon as you drop down those contents, immediately you have to quench with the water. Water ಇಂದ ನಾವು ವಾಟರ್ ನ ಅದ್ರ ಮೇಲೆ ಚಿಮ್ಸ್ಬಿಡ್ಬೇಕು. You have to quench with the water. Okay, so ಅದರಲ್ಲಿ ಬಂದಿರೋಂತ ಒಂದು ಸಿಕ್ಕಿರೋಂತ ಒಂದು ಮೆಟಲ್ ಆಗಿರ್ಬೋದು, ಓಕೆ, ಪಿಗ್ ಐರನ್ ಆಗಿರ್ಬೋದು, ಮೆಟಲ್ ಆಗಿರ್ಬೋದು, ಸ್ಕ್ರಾಪ್ ಆಗಿರ್ಬೋದು, ದಟ್ ಕ್ಯಾನ್ ಬಿ ಯೂಸ್ ಫಾರ್ ನೆಕ್ಸ್ಟ್ ಆಪರೇಷನ್. ಅದನ್ನ ಯೂಸ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನಾವು ಸ್ಲಾಗ್ ನ ಕೂಡ ನಾವೇನ್ ಬಿಸಾಕ್ತಾ ಇಲ್ಲ, ಸ್ಲಾಗ್ ನ ಕೂಡ ನಾವು ಪೇಂಟ್ಸ್ ನ ಕನ್ವರ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಪೇಂಟ್ಸ್ ನ ಸ್ಲಾಗ್ ಇಸ್ ಕನ್ವರ್ಟೆಡ್ ಟು ಪೇಂಟ್ಸ್. ಒಂದು ಪ್ರಾಸೆಸಿಂಗ್ ಮಾಡ್ತಾರೆ, ಸ್ಲಾಗ್ ನೆಲ್ಲ ತಗೊಂಡೋಗಿ ಅವರು ಪೇಂಟ್ಸ್ ನ ಪ್ರಿಪೇರ್ ಮಾಡ್ತಾರೆ. ಓಕೆ, ಸೊ ಯಾವ್ದಾವ್ದು ಉಪಯೋಗ ಬರುತ್ತೆ ಅದನ್ನ ಉಪಯೋಗಿಸ್ಕೊಂತಾರೆ, ಬೇರ್ಲಾರ್ದದು it is termed as waste particles. So this is the last topic of the cupola, dropping from the cupola bottom. Thank you very much.